ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾರಂಜಿ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಾವು ಈ ರಾಮಾಯಣ ಇಂಥ ಮಹಾಗ್ರಂಥಗಳನ್ನ ನೋಡಿದಾಗ ಅದರಲ್ಲಿ ಕೆಲವು ಪಾತ್ರಗಳು ಎಲೆಮರೆ ಕಾಯ್ತರ ಅನಿಸ್ತದೆ. ಈಗ ನಾವು ರಾಮಾಯಣ ನೋಡಿದಾಗ ಶ್ರೀರಾಮಚಂದ್ರರು ವನವಾಸಕ್ಕೆ ಹೋಗ್ತಾರೆ. ಶ್ರೀರಾಮಚಂದ್ರ ಜೊತೆ ಪತ್ನಿಯಾದಂತಹ ಸೀತಾಮಾತೆ ಸಹ ವನವಾಸಕ್ಕೆ ಹೋಗ್ತಾರೆ. ಅವರೊಂದಿಗೆ ಅವರ ಸಹೋದರರಾದಂತಹ ಲಕ್ಷ್ಮಣನು ಸಹ ವನವಾಸಕ್ಕೆ ಹೋಗ್ತಾರೆ. ಸೊ ಲಕ್ಷ್ಮಣ ವನವಾಸಕ್ಕೆ ಹೋಗ್ಬೇಕಂದ್ರೆ ಊರ್ಮಿಳೆ ಕೇಳ್ತಾಳೆ, ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ. ಆದ್ರೆ ಲಕ್ಷ್ಮಣ ಅದನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ತನ್ನ ತಂದೆ ತಾಯಿ ಆ ಸ್ಥಾನದಲ್ಲಿ ಇರ್ತಾರೆ, ಅವ್ರನ್ನ ಪೋಷಣೆ ಮಾಡ್ಬೇಕು. ಆದ ಕಾರಣದಿಂದಾಗಿ ಅವ್ರನ್ನ ಇಲ್ಲೇ ಇರೋದಕ್ಕೆ ಹೇಳ್ತಾರೆ. ಇವರೇನೋ ವನವಾಸಕ್ಕೆ ಹೋಗ್ತಾರೆ. ವನವಾಸಕ್ಕೆ ಹೋಗಿದ್ದಾದ್ಮೇಲೆ ವನವಾಸದಲ್ಲಿ ಸೀತಾಮಾತೆ ಮತ್ತೆ ಶ್ರೀರಾಮಚಂದ್ರನ್ಗೆ ಲಕ್ಷ್ಮಣ ಕಾವಲಿರ್ಬೇಕಾಗ್ತದೆ. ಹಗಲು ರಾತ್ರಿ ಅವರು ಕಾವಲಿರ್ತಾರೆ. ಅವ್ರಿಗೆ ನಿದ್ರೆ ಆವರಿಸ್ಕೊಂಡು ಬರ್ತಾ ಇರ್ತದೆ. ಅವ್ರು ನಿದ್ರೆ ಹೋಗೋದಕ್ಕೆ ಆಗೋದಿಲ್ಲ. ಅವಾಗ ಅವರು ನಿದ್ರಾಮಾತೆಗೆ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ನಿದ್ರಾಮಾತೆ ಪ್ರತ್ಯಕ್ಷಗೊಂಡು ಅವ್ರು ಕೇಳ್ತಾರೆ, ನೀವು ಹೀಗೆ ಇದ್ರೆ ನಿಮ್ಮ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಈ ನಿದ್ರೆಯನ್ನು ಯಾರಿಗಾದ್ರೂ ಬೇರೆಯವ್ರಿಗೆ, ನನ್ನ ನಿದ್ರೆಯನ್ನು ಬೇರೆಯವರಿಗೆ ವರ್ಗಾಯಿಸಿ ಅಂತ ಕೇಳಿದಾಗ, ಯಾರಿಗೂ ವರ್ಗಾಯಿಸ್ಬೇಕಂತ ಕೇಳಿದಾಗ ಅವರು ನನ್ನ ಪತ್ನಿಯಾದಂತಹ ಊರ್ಮಿಳೆಗೆ ವರ್ಗಾಯಿಸಿ ಅಂದಾಗ ಊರ್ಮಿಳೆಯವ್ರನ್ನ ಕೇಳಿದಾಗ ಅವರು ಯಾವುದೇ ಇಶ್ಯೂ ಇಲ್ಲದೆ ಅದನ್ನ ವರ್ಗಾಯಿಸ್ಕೊಂತಾರೆ. ಸೊ ಈ ಥರ ಕಥೆಗಳು ನೋಡಿದಾಗ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗ್ತದೆ. ಅವರ ಪ್ರೀತಿಗೆ ಹ್ಯಾಟ್ಸ್ ಆಫ್.